ಎಲ್ಲರಿಗೂ ನಮಸ್ಕಾರ. ಯೋಗ ಮನಸ್ಕರ ಯೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ್ ಶರ್ಮಾ. ದಿನಕ್ಕೊಂದು ಆಸನ ಮಾಲಿಕೆಯಲ್ಲಿ ನಾವು ಇವತ್ತು ಅಧೋಮುಖ ಶ್ವಾನಾಸನ ಹೇಗೆ ಮಾಡಿದ್ದು ಅನ್ನೋದನ್ನು ಮೊದಲಿಗೆ ಎರಡು ಕಾಲು ಚಾಚಿ ಸಮತಲ ಸ್ಥಿತಿ ಇಟ್ಕೊಂಡಿರ್ತೀವಿ. ಅಲ್ಲಿಂದ ಎರಡು ಕಾಲನ್ನ ಬಲಪಕ್ಕದಿಂದ ಹಿಂದೆಳೆ ಹಾಕಿ ವಜ್ರಾಸನಕ್ಕೆ ಬರ್ತೀವಿ. ನಿಧಾನವಾಗಿ ಎರಡು ಹಸ್ತವನ್ನು ಕಕ್ಷೇಪಲ್ಲಿ ಮುಂದೆ ಕೊಡ್ತೀವಿ, ಸ್ವಲ್ಪ ಬಗ್ತೀವಿ. ಹಾಗೆ ಪಾದದ ಬೆರಳನ್ನು ಒಳಗೆ ತಗೊಳ್ತೀವಿ, ಒತ್ತೀವಿ, ಹಸ್ತವನ್ನು ಒತ್ತೀವಿ. ನಿಧಾನವಾಗಿ ಸೊಂಟದ ಭಾಗನ ಹಿಂದೆ ತಳ್ತಾ ನಿಧಾನ ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಎರಡು ಮಂಡಿನ ನೇರ ಮಾಡ್ತೀವಿ. ಗಮನಿಸಿ, ಈ ಆಸನದಿಂದ ಎರಡೂ ಕಾಲಿನ ಭಾಗ ನೇರಾಗುತ್ತೆ. ಕಾಲಿನ ತೊಡೆ ಭಾಗದಲ್ಲಿರುವ ಬೊಜ್ಜಿನಂಶ ಕಡಿಮೆ ಆಗುತ್ತೆ, ಬೆನ್ನಿನ ಭಾಗ ನೇರಾಗುತ್ತೆ, ಸೈಡ್ ಹಿಪ್ಸ್ ಎಲ್ಲ ಪಕ್ಕದಲ್ಲಿ ಬೆಲ್ಲ ಇಳಿಯುತ್ತೆ, ಭುಜ ಸಡಿಲಾಗುತ್ತೆ, ಕೈ ನೇರಾಗುತ್ತೆ, ತಲೆ ಪೂರ್ತಿ ಕೆಳಗಡೆ ಹಾಕ್ತೀವಿ. ದೃಷ್ಟಿ ಎರಡೂ ಪಾದದ ಮಧ್ಯೆ ಇರುತ್ತೆ ಅಥವಾ ದೃಷ್ಟಿ ಎರಡೂ ಕೈ ಮಧ್ಯೆ ತಗೊಳ್ಬೋದು. ಅಧೋಮುಖ ಶ್ವಾನಾಸನ. ಉಸಿರಾಟ ಸಹಜವಾಗಿರುತ್ತೆ. ಪುನಃ ವಾಪಸ್ ಎರಡು ಮಂಡಿನ ಮಚ್ಚಿ ವಜ್ರಾಸನಕ್ಕೆ ಬರ್ತೀವಿ. ವಜ್ರಾಸನದಲ್ಲಿ ಕುಳಿತುಕೊಳ್ತೀವಿ. ಅಧೋಮುಖ ಶ್ವಾನಾಸನ. ನಮಸ್ಕಾರ.